Welcome to JBS TV, the light and salvation. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ಮಧು. ಯೇಸು ಕ್ರಿಸ್ತನ ಸುವಾರ್ಥ ಸೇವೆಯಲ್ಲಿಂದ ನಾನು ನಿಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಕ್ರಿಶ್ಚಿಯನ್ನರು ಹಂದಿ ಮಾಂಸ ಅಂದರೆ ಫೋರ್ಕ್ ಮಟನ್ನ ತಿನ್ನಬಹುದಾ ಅಥವಾ ತಿನ್ನಬಾರದಾ, ಇದರ ಬಗ್ಗೆ ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಸಂಚಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ಈ ಸಂಚಿಕೆಯನ್ನ ಹಂದಿ ಮಾಂಸ ಸೇವನೆ ಮಾಡುತ್ತಿರುವ ಯಾವುದೇ ಬೇರೆ ಜನ ಅಥವಾ ಜನಾಂಗವನ್ನು ನೋಡುತ್ತಿದ್ದಲ್ಲಿ ನೀವು ತಿನ್ನುವುದರ ಬಗ್ಗೆ ನಮಗೆ ಯಾವುದೇ ರೀತಿಯ ಆಕ್ಷೇಪವಿಲ್ಲ, ಮತ್ತೆ ಯಾವುದೇ ರೀತಿಯ ಕೀಳರಿಮೆಯೂ ಕೂಡ ನಿಮ್ಮ ಬಗ್ಗೆ ನಮಗೆ ಇರುವುದಿಲ್ಲ. ಈ ಸಂಚಿಕೆಯ ಒಂದು ಮುಖ್ಯ ಉದ್ದೇಶವೇನೆಂದರೆ, ಕ್ರಿಶ್ಚಿಯನ್ ಸಮುದಾಯದವರನ್ನ ದೇವರ ವಾಕ್ಯಗಳಲ್ಲಿ ಅಂದ್ರೆ ಬೈಬಲ್ ವಾಕ್ಯಗಳಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ಮುಖಾಂತರ ಅವರನ್ನು ಆತ್ಮಿಕವಾಗಿ ಬಲಪಡಿಸುವ ಉದ್ದೇಶವನ್ನು ಹೊಂದಿದ್ದೇವೆ ಹೊರತು ಬೇರೆ ಯಾವುದೇ ದುರುದ್ದೇಶ ಹೊಂದಿರುವುದಿಲ್ಲ. ಅದಕ್ಕಾಗಿ ಬೇರೆ ಜನಾಂಗದವರು ನೀವು ಹಂದಿ ಮಾಂಸವನ್ನು ಸೇವನೆ ಮಾಡುತ್ತಿದ್ದರೆ ನಿಮ್ಮ ಒಂದು ಆಚಾರ ವಿಚಾರಗಳಲ್ಲಿ, ನಿಮ್ಮ ಒಂದು ಕಟ್ಟುಪಾಡುಗಳಲ್ಲಿ ನೀವು ಅದನ್ನು ಸೇವಿಸಬಹುದಾದರೆ ಧಾರಾಳವಾಗಿ ನೀವು ಸೇವಿಸಬಹುದು. ಇದಕ್ಕೆ ಯಾವುದೇ ರೀತಿಯ ಆಕ್ಷೇಪವಿಲ್ಲ. ಯಾಕೆಂದರೆ ಆಹಾರವನ್ನು ಸೇವಿಸುವುದು ಪ್ರತಿಯೊಬ್ಬರ ಅವರ ಐಚ್ಛಿಕ ವಿಷಯವಾಗಿದೆ. ಸೊ ಅವರ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಹಾರವನ್ನ ಆಯ್ಕೆ ಮಾಡಿಕೊಳ್ಳುವುದು ನಿಮಗೆ ಬಿಟ್ಟ ವಿಷಯವಾಗಿರುವುದರಿಂದ ಇದರಲ್ಲಿ ಯಾವುದೇ ರೀತಿಯ ಆಕ್ಷೇಪಣೆ ನಾವು ಹೊಂದಿರುವುದಿಲ್ಲ. ಸೊ ಅದಕ್ಕಾಗಿ ಈ ಸಂಚಿಕೆಯ ಮೇಲೆ ದಯವಿಟ್ಟು ಯಾವುದೇ ರೀತಿಯ ವಾದ ಮತ್ತೆ ಪ್ರತಿವಾದಗಳು ಬೇಡ ಗೆಳೆಯರೆ. ಇದು ಕೇವಲ ಕ್ರಿಶ್ಚಿಯನ್ ಸಮುದಾಯದವರನ್ನ ಬೈಬಲ್ ವಾಕ್ಯಗಳಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದರ ವಿಷಯವಾಗಿ ತಿಳಿಸುವ ಒಂದು ಸಂಚಿಕೆಯಾಗಿರುತ್ತದೆ. ನೀವು ಜ್ಞಾನಾರ್ಜನೆಗಾಗಿ ಈ ಸಂಚಿಕೆಯನ್ನ ತಿಳಿದುಕೊಳ್ಳಬಹುದು. ಯಾವುದಕ್ಕೂ ಕೊನೆಯವರೆಗೂ ವಿಡಿಯೋವನ್ನ ನೋಡದೆ ಯಾವುದೇ ರೀತಿಯ ವಾದ ಅಥವಾ ಕಮೆಂಟ್ಗಳನ್ನ ದಯವಿಟ್ಟು ಮಾಡಬಾರದೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ, ಬನ್ನಿ ಈಗ ಕ್ರಿಶ್ಚಿಯನ್ನರು ಹಂದಿ ಮಾಂಸ ತಿನ್ನಬಹುದೇ ಈ ವಿಷಯದ ಬಗ್ಗೆ ಬಹಳಷ್ಟು ಜನರು ಆಸಕ್ತಿ ಹೊಂದಿದ್ದಾರೆ. ಬೈಬಲ್ ಇದರ ಬಗ್ಗೆ ಏನು ಹೇಳುತ್ತದೆ? ಬೈಬಲ್ನಲ್ಲಿನ ಹಳೆಯ ಒಡಂಬಡಿಕೆಯ ಒಂದು ಆಜ್ಞೆಯಿಂದಾಗಿ ಹಂದಿ ಮಾಂಸದ ಸೇವನೆಯು ಕೆಲವರಿಗೆ ವಿವಾದದ ವಿಷಯವಾಗಿದೆ ಮತ್ತು ಈ ನಂಬಿಕೆಯ ಜನರು ಹಂದಿ ಮಾಂಸವನ್ನು ತಿನ್ನುವುದಿಲ್ಲ. ಆದರೆ ಕ್ರಿಶ್ಚಿಯನ್ನರು ಹಂದಿ ಮಾಂಸವನ್ನು ಏಕೆ ತಿನ್ನುತ್ತಾರೆ ಎಂಬ ಪ್ರಶ್ನೆಗೂ ಕೂಡ ಇದು ಕಾರಣವಾಗುತ್ತದೆ. ಕ್ರಿಶ್ಚಿಯನ್ನರು ಹಂದಿ ಮಾಂಸವನ್ನು ತಿನ್ನಬಹುದೇ ಎಂದು ಅನೇಕರು ಇಂದು ಕೇಳುತ್ತಾರೆ. ಸೊ ಅವರ ಎಲ್ಲಾ ಒತ್ತಾಯದ ಮೇರೆಗೆ ಈ ಸಂಚಿಕೆಯನ್ನು ಕೂಡ ಮಾಡುತ್ತಿದ್ದೇನೆ. ಮತ್ತೆ ಅನೇಕರು ಹುಡುಕಾಡುವ ವಿಷಯಗಳಲ್ಲಿ ಇದು ಕೂಡ ಒಂದು. ಪ್ರಪಂಚ ಎಂದು ಪ್ರಳಯವಾಗುತ್ತದೆ, ಯೇಸು ಸ್ವಾಮಿಯವರು ಮತ್ತೆ ಯಾವಾಗ ಬರುತ್ತಾರೆ, ಹಾಗೆ ಕ್ರಿಶ್ಚಿಯನ್ನರು ಹಂದಿ ಮಾಂಸ ತಿನ್ನಬಹುದೇ ಎಂದು ಹುಡುಕಾಡುವ ಅನೇಕ ವಿಷಯಗಳಲ್ಲಿ ಇದು ಒಂದು ವಿಷಯವಾಗಿರುವುದರಿಂದ ಈ ಸಂಚಿಕೆಯನ್ನ ಮಾಡುತ್ತಿದ್ದೇನೆ. ಬೈಬಲ್ ಪ್ರಕಾರ ಹಂದಿ ಮಾಂಸ ತಿನ್ನುವುದು ಪಾಪವೇ? ಈ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವೆಂದರೆ ಹೌದು ಮತ್ತು ಇಲ್ಲ. ಹಾಗಾದರೆ ಕ್ರಿಶ್ಚಿಯನ್ನರು ಹಂದಿ ಮಾಂಸವನ್ನು ತಿನ್ನಲು ಅನುಮತಿಸಲಾಗಿದೆಯೇ ಮತ್ತು ಹಂದಿ ಮಾಂಸವನ್ನು ತಿನ್ನುವುದನ್ನು ದೇವರು ಇದನ್ನು ಅನುಮೋದಿಸುತ್ತಾನೆಯೇ? ವಾಸ್ತವವಾಗಿ ಉತ್ತರವು ತುಂಬಾ ಸರಳವಾಗಿದೆ. ಪ್ರಿಯ ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಹಳೆಯ ಒಡಂಬಡಿಕೆಯ ಪ್ರಕಾರ ಹಂದಿ ಮಾಂಸವನ್ನು ತಿನ್ನಬಾರದು. ಹೊಸ ಒಡಂಬಡಿಕೆಯ ಪ್ರಕಾರ ಹಂದಿ ಮಾಂಸವನ್ನು ತಿನ್ನಬಹುದು. ಹಂದಿ ಮಾಂಸದ ಸೇವನೆಯ ಬಗ್ಗೆ ಸುಮಾರು 2020 ವರ್ಷಗಳು ಕಳೆದರೂ ಇನ್ನೂ ನಮ್ಮಲ್ಲಿ ಅನೇಕ ಗೊಂದಲಗಳಿವೆ. ಬನ್ನಿ ಇವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಷಯವನ್ನ ನಾವು 2 ವ್ಯೂ ಪಾಯಿಂಟ್ ಆಗಿ ನೋಡೋಣ. ಮೊದಲನೆಯದು ವ್ಯೂ ಪಾಯಿಂಟ್ ನಂಬರ್ 1, ಹಳೆಯ ಒಡಂಬಡಿಕೆಯಲ್ಲಿ ಹಂದಿ ಮಾಂಸ. ವ್ಯೂ ಪಾಯಿಂಟ್ ನಂಬರ್ 1, ಕ್ರಿಶ್ಚಿಯನ್ ಶುಡೆಂಟ್ ಹೀಟ್ ಪೋರ್ಕ್, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಹಂದಿ ಮಾಂಸವನ್ನ ತಿನ್ನಬಾರದು. ಏಕೆ ಎಂಬುದನ್ನು ನಾವು ಈಗ ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರಿಗೆ ಯಾವ ಆಹಾರಗಳನ್ನು ತಿನ್ನಬಹುದು ಮತ್ತು ತಿನ್ನಬಾರದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುತ್ತದೆ. ಹಳೆಯ ಒಡಂಬಡಿಕೆಯ ಯಾಜಕ ಕಾಂಡ 11ರ ಸಂಪೂರ್ಣ ಅಧ್ಯಾಯದಲ್ಲಿ ಅಶುದ್ಧ ಆಹಾರವನ್ನು ತಿನ್ನುವುದನ್ನ ಬೈಬಲ್ ನಿಷೇಧಿಸುತ್ತದೆ ಎಂದು ನೀವು ಕೇಳಿದ್ದೀರಾ ಮತ್ತು ಓದಿರುತ್ತೀರಾ. ಯಾಜಕ ಕಾಂಡ 11, 7 ಮತ್ತು 8ನೇ ವಚನಗಳಲ್ಲಿ ಹಂದಿಯ ಗೊರಸು ಸೀಳಿದೆ, ಆದರೆ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ, ಇವುಗಳ ಮಾಂಸವನ್ನು ನೀವು ತಿನ್ನಬಾರದು ಎಂದು ಬರೆಯಲ್ಪಟ್ಟಿದೆ. ಮತ್ತೆ ಇವುಗಳ ಎಣವನ್ನು ಕೂಡ ಮುಟ್ಟಬಾರದು, ಇವುಗಳು ಅಶುದ್ಧವೆಂದು ಎಣಿಸಬೇಕು ಎಂದು ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಂಡ 14, 6ರಿಂದ 8ನೇ ವಚನಗಳಲ್ಲಿ ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂತಾದರೆ ಅದರ ಮಾಂಸವನ್ನು ತಿನ್ನಬಹುದು. ಆದರೆ ಯಾವ ಪ್ರಾಣಿಯು ಮೆಲುಕು ಹಾಕಿದರೂ ಗೊರಸು ಸೀಳಿರುವುದಿಲ್ಲವೋ ಮತ್ತು ಯಾವ ಪ್ರಾಣಿಯ ಗೊರಸು ಸೀಳಿದ್ದರೂ ಮೆಲುಕು ಹಾಕುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಬಾರದು.
ಉದಾಹರಣೆಯಾಗಿ ದೃಷ್ಟಾಂತವಾಗಿ ಒಂಟೆ, ಮೊಲ, ಬೆಟ್ಟದ ಮೊಲ ಇವುಗಳು ಮೆಲುಕು ಹಾಕುವಂತವುಗಳಾದರೂ ಸೀಳುಗೊರಸು ಇಲ್ಲದ ಕಾರಣ ಇವು ನಿಮಗೆ ಅಶುದ್ಧ. ಮತ್ತೆ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡುತ್ತದೆ, ಹಂದಿಯ ಗೊರಸು ಸೀಳಿದ್ದರೂ ಅದು ಮೆಲುಕು ಹಾಕುವುದಿಲ್ಲವಾದ್ದರಿಂದ ಅದು ನಿಮಗೆ ಅಶುದ್ಧ. ಇವುಗಳ ಮಾಂಸವನ್ನು ನೀವು ತಿನ್ನಕೂಡದು, ಇವುಗಳ ಹೆಣವನ್ನು ಕೂಡ ನೀವು ಮುಟ್ಟಕೂಡದು ಎಂದು ಬರೆಯಲ್ಪಟ್ಟಿದೆ. ಪ್ರಿಯ ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಹೀಗಾಗಿ ಈ ಮೇಲಿನ ಎಲ್ಲಾ ವಾಕ್ಯಗಳ ಪ್ರಕಾರ, ಅಂದರೆ ಬೈಬಲ್ ಆಧಾರದ ಪ್ರಕಾರ, ಹಳೆಯ ಒಡಂಬಡಿಕೆಯಲ್ಲಿ ಹಂದಿ ಮಾಂಸವನ್ನು ಕ್ರಿಶ್ಚಿಯನ್ ಜನಾಂಗ ತಿನ್ನಲು ಮತ್ತು ನೀವು ಹಂದಿ ಮಾಂಸವನ್ನು ಮುಟ್ಟಲು ಕೂಡ ಸಾಧ್ಯವಿಲ್ಲ. ಈ ಆಹಾರ ಅಶುದ್ಧವೆಂದು ಪರಿಗಣಿಸಲಾಗಿದೆ. ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ಹಂದಿ ಮಾಂಸವನ್ನು ತಿನ್ನುವ ಬಗ್ಗೆ ಪ್ರವಾದಿಯಾದ ಯೆಶಾಯನ ಪುಸ್ತಕದಲ್ಲಿ ಒಂದು ದೇವರ ಭಾಷಣವಿದೆ. ಅಲ್ಲಿ ದೇವರು ಹಂದಿ ಮಾಂಸವನ್ನು ತಿನ್ನುವ ಜನರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಾರೆ. ಯೆಶಾಯ ಅಧ್ಯಾಯ 65ರಲ್ಲಿ 4ನೇ ವಚನ ಈ ರೀತಿಯಾಗಿ ಇರುತ್ತದೆ, ಗುಪ್ತ ಸ್ಥಳಗಳಲ್ಲಿ ರಾತ್ರಿ ಕಳೆಯುತ್ತಾ ಹಂದಿಯ ಬಾಡು ತಿನ್ನುತ್ತಾ ಅಸಹ್ಯ ಪದಾರ್ಥಗಳನ್ನು ಸಾರನ್ನು ತಮ್ಮ ಗಂಗಳಗಳಲ್ಲಿ ಬಡಿಸಿಕೊಳ್ಳುತ್ತಾ ಅಲ್ಲಿ ನಿಂತಿರು, ಹತ್ತಿರ ಬರಬೇಡ, ನಾನು ಮಡಿವಂತನು, ನೀನು ಸೇರತಕ್ಕವನಲ್ಲ ಎಂದು. ಈ ವಾಕ್ಯಗಳ ಪ್ರಕಾರ ದೇವರು ಇಲ್ಲಿ ಕ್ರಿಶ್ಚಿಯನರು ಹಂದಿ ಮಾಂಸ ತಿನ್ನುವವರಿಗೆ ಹೇಳುತ್ತಿರುವುದೇನೆಂದರೆ, ಈ ಒಂದು ಹಂದಿ ಅಥವಾ ಅಸಹ್ಯ ಪದಾರ್ಥಗಳನ್ನ ನಾವು ಆಹಾರವಾಗಿ ಸೇವಿಸ್ತೇವೋ ಅವರು ನನ್ನ ಹತ್ತಿರ ಕೂಡ ನೀನು ಬರಬೇಡ, ಯಾಕೆಂದರೆ ನಾನು ಮಡಿವಂತನು ಅಂತ ವಾಕ್ಯವು ಹೇಳಲ್ಪಡುತ್ತದೆ. ಸೊ ದೇವರು ಮಡಿವಂತನಾಗಿರುವುದರಿಂದ ನಾವು ಕೂಡ ಮಡಿವಂತರಾಗಿರಬೇಕು. ಜೊತೆಗೆ ವಾಕ್ಯವು ಹೇಳಲ್ಪಡುತ್ತದೆ, ನೀನು ಸೇರತಕ್ಕವನಲ್ಲ ಎಂದು 5ರಲ್ಲಿ ಹೇಳಲ್ಪಡುತ್ತದೆ. ನೀನು ಸೇರತಕ್ಕವನಲ್ಲ ಎಂದರೆ ನಾವು ದೇವರಿಗೆ ವಿರುದ್ಧವಾಗಿದ್ದೇವೆ ಎಂದು ಈ ವಾಕ್ಯದ ಅರ್ಥವಾಗಿದೆ. ಮತ್ತು ಯೆಶಾಯ ಅಧ್ಯಾಯ 66 17ನೇ ವಚನದಲ್ಲಿ ತೋಟದೊಳಗೆ ಪ್ರವೇಶಿಸುವುದಕ್ಕೆ ತಮ್ಮ ಮಧ್ಯದಲ್ಲಿನ ಒಬ್ಬ ಅಂಗಾಭಿನಯವನ್ನು ಅನುಸರಿಸಿ ತಮ್ಮನ್ನು ಶುದ್ಧೀಕರಿಸಿ ಪವಿತ್ರ ಮಾಡಿಕೊಂಡು ಹಂದಿಯ ಮಾಂಸವನ್ನು, ಅಶುದ್ಧ ಪದಾರ್ಥವನ್ನು, ಇಲಿಯನ್ನು ತಿನ್ನುವರು ಒಟ್ಟಿಗೆ ಕೊನೆಗಾಣುವರು ಎಂದು ಯೆಹೋವನು ನುಡಿಯುತ್ತಾನೆ ಎಂದು ಈ ವಾಕ್ಯವು ಹೇಳಲ್ಪಡುತ್ತದೆ. ಈ ವಾಕ್ಯದ ಪ್ರಕಾರ ಅಶುದ್ಧ ಮಾಂಸವನ್ನು ತಿನ್ನುವರು ಒಟ್ಟಿಗೆ ಕೊನೆಗಾಣುವರು ಎಂದು ಹೇಳುತ್ತಾರೆ. ಈ ವಾಕ್ಯಗಳ ಆಧಾರದ ಮೇಲೆ ಕೂಡ ಕ್ರಿಶ್ಚಿಯನ್ ಜನಾಂಗವು ಹಂದಿ ಮಾಂಸವನ್ನು ತಿನ್ನುವ ಹಾಗಿಲ್ಲ. ಹೀಗೆ ಈ ಎಲ್ಲಾ ರೀತಿಯ ಆಹಾರವನ್ನು ತಿನ್ನಲು ಇಸ್ರಾಯೇಲ್ ಜನರಿಗೆ ದೇವರು ಏಕೆ ಅವರಿಗೆ ಅನುಮತಿಸಲಿಲ್ಲ ಎಂದರೆ ಕಾರಣ ಒಂದೇ, ಅದರ ಹಿಂದೆ ಸರಿಯಾದ ಪೋಷಣೆ ಮತ್ತು ಆರೋಗ್ಯದ ಪ್ರಯೋಜನಗಳು ಸ್ಪಷ್ಟವಾಗಿತ್ತು ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ. ಹಾಗೆ ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ಸ್ವಾಮಿಯವರು ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕ 8ನೇ ಅಧ್ಯಾಯ 28ರಿಂದ 34ನೇ ವಚನಗಳು ನಾವು ಓದಿಕೊಂಡರೆ, ಯೇಸು ಸ್ವಾಮಿಯವರು ಗದರನೆರಿಸ್ ಎಂಬ ಒಂದು ಊರಿಗೆ ಅಲ್ಲಿ ಭೇಟಿ ಕೊಡುವ ಸ್ಥಳದಲ್ಲಿ ಇಬ್ಬರು ದೆವ್ವ ಹಿಡಿದ ಪುರುಷರನ್ನ ನೋಡುತ್ತಾರೆ. ಅಲ್ಲಿ ಆತನು ಅವರಲ್ಲಿದ್ದ ದೆವ್ವಗಳನ್ನ ಹೊರ ಹಾಕುತ್ತಾನೆ. ಮತ್ತೆ ಹೊರ ಹಾಕಿದ ದೆವ್ವಗಳು ಹಂದಿಗಳ ಹಿಂಡಿಗೆ ಕಳಿಸುತ್ತಾನೆ. ಹಂದಿಗಳೆಲ್ಲವೂ ಸರೋವರಕ್ಕೆ ಬಿದ್ದು ಸತ್ತು ಮುಳುಗಿ ಹೋಗುತ್ತವೆ ಎಂದು ನಾವು ಓದಿಕೊಳ್ಳುತ್ತೇವೆ. ಈ ವಾಕ್ಯದ ಪ್ರಕಾರ ಆತನು ದೆವ್ವಗಳನ್ನ ಹೊರಹಾಕಿ ಅದನ್ನ ಹಂದಿಗಳ ದೇಹಕ್ಕೆ ಕಳಿಸುತ್ತಾನೆ. ದೆವ್ವಗಳು ಎಂದರೆ ದುರಾತ್ಮಗಳು ಎಂದರ್ಥ. ಸೊ ದುರಾತ್ಮಗಳೆಲ್ಲವೂ ಹಂದಿಯ ದೇಹಕ್ಕೆ ಸೇರಿಸಲ್ಪಟ್ಟದ್ರಿಂದ, ಅಂದರೆ ದುರಾತ್ಮಗಳ ಸೇನೆ ಹೊಂದಿರುವ ಒಂದು ಆ ದೇಹವನ್ನ ನಾವು ತಿನ್ನಬಾರದು ಎಂದು ಕೂಡ ಅನೇಕ ಕ್ರಿಶ್ಚಿಯನ್ನರು ಹಂದಿ ಮಾಂಸವನ್ನ ತಿನ್ನದೇ ಇರಬಹುದು ಗೆಳೆಯರೆ. ಹಾಗೆ ಕೆಲವು ಕ್ರಿಶ್ಚಿಯನ್ನರು ಅಶುದ್ಧ ಆಹಾರವನ್ನು ಸೇವಿಸದಿರುವ ಬಗ್ಗೆ ಹಳೆಯ ಒಡಂಬಡಿಕೆಯಲ್ಲಿ ಅದೇ ಕಾನೂನುಗಳು ಇಂದು ದೇವರ ನಿಯಮದಲ್ಲಿ ಮುಂದುವರೆದಿದೆ ಎಂದು ನಂಬುತ್ತಾರೆ ಮತ್ತು ದೇವರ ನೈತಿಕ ಆಜ್ಞೆಗಳನ್ನು ನಾವು ಅನುಸರಿಸುತ್ತೇವೆ ಎಂದು ಹೆಚ್ಚಿನವರು ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ಕೆಲವು ಕ್ರಿಶ್ಚಿಯನ್ನರು ಹಂದಿ ಮಾಂಸವನ್ನ ತಿನ್ನುವುದಿಲ್ಲ ಎಂಬುದಕ್ಕೆ ಕೆಲವು ವಿಭಿನ್ನವಾದ ಉದಾಹರಣೆಗಳು ಮತ್ತೆ ಕಾರಣಗಳು ಆಗಿರಬಹುದು ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ. ಹಾಗೆ ಹಂದಿ ಮಾಂಸವನ್ನು ತಿನ್ನದೇ ಇರುವುದಕ್ಕೆ ಹಲವು ವೈಜ್ಞಾನಿಕ ಕಾರಣಗಳು ಕೂಡ ಉಂಟು. ಅವು ಏನೆಂದರೆ, ಹಂದಿ ಮಾಂಸವು ತಿನ್ನುವುದು ಪರಾವಲಂಬಿ ಸೋಂಕುಗಳಿಗೆ ಕಾರಣವಾಗಬಹುದು. ಟೇನಿಯಾ, ಸೋಲಿಯಂ ಅಥವಾ ಹಂದಿ ಟೇಪ್ ವರ್ಮ್ಸ್ ಕರುಳಿನ ಪರಾವಲಂಬಿಯಾಗಿ ಹೆಚ್ಚಿನ ಸಮಯ ಇದು ಸಾಂದರ್ಭಿಕವಾಗಿ ಸಿಸ್ಟಾಸಕೋಸಿಸ್ ಎಂಬ ರೋಗವನ್ನು ಉಂಟು ಮಾಡಬಹುದು. ಇದು ಅಪಸ್ಮಾರಕ್ಕೆ ಕಾರಣವಾಗುತ್ತದೆ. ಹಂದಿಗಳು ಮನುಷ್ಯನಿಗೆ ವರ್ಗಾವಣೆಯಾಗಬಹುದಂತ ಪರಾವಲಂಬಿಗಳು ಮತ್ತು ರೋಗಗಳ ವ್ಯಾಪ್ತಿಗೆ ಆಶ್ರಯ ನೀಡುತ್ತವೆ. ಮತ್ತು ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನಾಂಶಗಳು, ಬ್ಯಾಕ್ಟೀರಿಯಾಗಳು ಮತ್ತು ಟಾಕ್ಸಿನ್ಗಳು, ಹಲವಾರು ಪರಾವಲಂಬಿಯಂತ ವಿಭಿನ್ನ ಹಾನಿಕರವಾದ ಬ್ಯಾಕ್ಟೀರಿಯಾಗಳು ಮತ್ತು ಹಂದಿಯ ಒಂದು ಆಹಾರ ಕ್ರಮ ಒಂದು ರೀತಿ ಸರಿಯಾಗಿಲ್ಲುವುದರಿಂದ, ಅಂದರೆ ಮನುಷ್ಯರಿಗೆ ಬೇಡದಿರುವುದನ್ನೇ ಹಂದಿ ಸೇವಿಸುವ ಕಾರಣದಿಂದ
ಹಂದಿ ಮಾಂಸವು ಕನಿಷ್ಠ ಆರೋಗ್ಯಕರವಾಗಿದೆ ಎಂದು ವೈಜ್ಞಾನಿಕ ಪುರಾವೆಗಳು ಸಾಬೀತುಪಡಿಸುತ್ತವೆ. ಇದರಿಂದ ಹಂದಿ ಮಾಂಸದಲ್ಲಿ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಅಧಿಕವಾಗಿರುವುದರಿಂದ ಹೃದಯದ ಸಂಬಂಧ ಕಾಯಿಲೆಗಳು, ಸ್ಥೂಲಕಾಯತೆಗಳು ಮತ್ತು ದೊಡ್ಡ ಕರುಳಿನ ಕ್ಯಾನ್ಸರ್ ಸಂಭವಕ್ಕೆ ಕಾರಣವೂ ಕೂಡ ಆಗುತ್ತದೆ. ಈ ಎಲ್ಲಾ ವಾಕ್ಯಗಳ ಆಧಾರದ ಮೇರೆಗೆ ಮತ್ತು ಈ ವೈಜ್ಞಾನಿಕ ಪುರಾವೆಗಳಿಂದ ಕೆಲವರು ಹಂದಿ ಮಾಂಸವನ್ನ ಸೇವಿಸುವುದಿಲ್ಲ. ಅದಕ್ಕೆ ಕಾರಣ ಹಳೆಯ ಒಡಂಬಡಿಕೆಯಲ್ಲಿರುವ ಆ ಒಂದು ಮಾತು, ಅಂದರೆ ದೇವರು ನಮಗೆ ಕೊಟ್ಟಂತ ಒಂದೇ ಒಂದು ಮಾತು ಏನೆಂದರೆ, ನೀವು ಹಂದಿಯನ್ನ ಮುಟ್ಟಲೂಬಾರದು, ಸೇವಿಸಲೂಬಾರದು ಎಂದು. ಇದಕ್ಕಾಗಿ ಅನೇಕ ಕ್ರಿಶ್ಚಿಯನರು ಹಂದಿ ಮಾಂಸವನ್ನ ಸೇವಿಸದೇ ಇರುವುದಕ್ಕೆ ಒಂದು ಕಾರಣವಾಗಿರುತ್ತದೆ. ಈಗ ನಾವು ವ್ಯೂ ಪಾಯಿಂಟ್ ನಂಬರ್ 2, ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಹಂದಿ ಮಾಂಸ ತಿನ್ನಬಹುದೇ? ಹೌದು. ವ್ಯೂ ಪಾಯಿಂಟ್ ನಂಬರ್ 2 ನಲ್ಲಿ ಕ್ರಿಶ್ಚಿಯನ್ಸ್ ಕ್ಯಾನ್ ಈಟ್ ಪೋರ್. ಹೌದು ಪ್ರಿಯರೇ, ಹೊಸ ಒಡಂಬಡಿಕೆ ಪ್ರಕಾರ ಹಂದಿ ಮಾಂಸವನ್ನ ಕ್ರಿಶ್ಚಿಯನ್ನರು ಸೇವಿಸಬಹುದು. ಬನ್ನಿ ಇದರ ಬಗ್ಗೆ ಏನೆಂಬುದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಹಳೆಯ ಒಡಂಬಡಿಕೆಯಲ್ಲಿ ಹಂದಿ ಮಾಂಸದ ಸೇವನೆಯನ್ನು ಬೈಬಲ್ ನಿಷೇಧಿಸಿದಾಗ ಅನೇಕ ಕ್ರೈಸ್ತರು ಹಂದಿ ಮಾಂಸವನ್ನು ಏಕೆ ತಿನ್ನುತ್ತಾರೆ? ಹಂದಿ ಮಾಂಸ ತಿಂದರೆ ಪಾಪವೇ? ಅನೇಕ ಜನರು ತಿಳಿದುಕೊಳ್ಳಲು ಬಯಸುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಹಂದಿ ಮಾಂಸದ ಸೇವನೆಯನ್ನು ಸ್ಪಷ್ಟವಾಗಿ ನಿಷೇಧಿಸಿದಾಗ ಅನೇಕ ಕ್ರಿಶ್ಚಿಯನರು ಅದನ್ನು ಏಕೆ ತಿನ್ನುತ್ತಾರೆ? ಉತ್ತರ, ಹೊಸ ಒಡಂಬಡಿಕೆಯಲ್ಲಿ ಹಂದಿ ತಿನ್ನುವ ಕಾರಣಗಳು ಸರಿಯಾಗಿದೆ. ಹೊಸ ಒಡಂಬಡಿಕೆಯ ಪ್ರಕಾರ ಕ್ರಿಶ್ಚಿಯನರು ಏನು ಬೇಕಾದರೂ ತಿನ್ನಲು ಸ್ವತಂತ್ರರು. ಹಂದಿ, ಸೀಗಡಿ, ಸಮುದ್ರಾಹಾರ, ಮಾಂಸಗಳು, ತರಕಾರಿಗಳು ಯಾವುದಾದರೂ ಸರಿ, ನಮ್ಮನ್ನು ನಿರ್ಬಂಧಿಸುವುದು ಯಾವುದೂ ಇಲ್ಲ. ಏಕೆ ಎಂದು ನಾನು ವಿವರಿಸುತ್ತೇನೆ. ಏಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರು ಎಲ್ಲಾ ಆಹಾರಗಳನ್ನು ಶುದ್ಧವೆಂದು ಘೋಷಿಸಿದ್ದಾರೆ. ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕ 7:15 ಹೊರಗಿನಿಂದ ಮನುಷ್ಯನೊಳಗೆ ಹೋಗಿ ಅವನನ್ನು ಒಲೆ ಮಾಡತಕ್ಕಂಥವುದು ಒಂದೂ ಇಲ್ಲ, ಆದರೆ ಮನುಷ್ಯನೊಳಗಿಂದ ಹೊರಡುವಗಳೇ ಮನುಷ್ಯನನ್ನು ಒಲೆ ಮಾಡುವಂತವುಗಳಾಗಿವೆ ಎಂದು ಹೇಳಿದನು. ಮತ್ತು ಮಾರ್ಕನು ಬರೆದ ಸುವಾರ್ತೆಯ ಪುಸ್ತಕ 7ನೇ ಅಧ್ಯಾಯ 18 ಮತ್ತು 19ನೇ ವಚನಗಳು ಈ ರೀತಿಯಾಗಿ ಮಾತನಾಡುತ್ತವೆ. ಆತನು ಅವರಿಗೆ, ನಿಮಗೂ ಅಷ್ಟು ಬುದ್ಧಿ ಇಲ್ಲವೇ? ಹೊರಗಿನಿಂದ ಮನುಷ್ಯನೊಳಗೆ ಹೋಗುವಂತದ್ದು ಅವನ ಹೃದಯದೊಳಕ್ಕೆ ಸೇರದೆ ಹೊಟ್ಟೆಯೊಳಗೆ ಸೇರಿ ಬಹಿರ್ದಶೆಗೆ ಹೋಗುವುದರಿಂದ ಅವನನ್ನು ಒಲೆ ಮಾಡಲಾರದೆಂದು ನಿಮಗೆ ತಿಳಿದಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಯೇಸು ಸ್ವಾಮಿ ಸೂಚಿಸಿದರು. ಹೀಗೆ ಯೇಸು ಸ್ವಾಮಿ ಸೂಚಿಸಿದ ಆಹಾರಗಳನ್ನು ಶುದ್ಧವೆಂದು ಘೋಷಿಸಿದರು. ಮತ್ತೆ ಜೀಸಸ್ ಎಲ್ಲ ಆಹಾರಗಳನ್ನು ಶುದ್ಧವೆಂದು ಘೋಷಿಸಿರುವುದರಿಂದ ಕ್ರಿಶ್ಚಿಯನರು ಹಂದಿ ಮಾಂಸವನ್ನು ತಿನ್ನಬಹುದು, ಏನು ಬೇಕಾದರೂ ತಿನ್ನಲು ಕೂಡ ಸ್ವತಂತ್ರರು. ಹಾಗೆ 1 ತಿಮೋತಿ 4ನೇ ಅಧ್ಯಾಯ 1ರಿಂದ 5ನೇ ವಚನಗಳನ್ನು ಓದಿಕೊಳ್ಳುವಾಗ ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ, ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾ ಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರ ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದೂ ನಿಷಿದ್ಧವಲ್ಲ ಎಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯದ ಆಧಾರದ ಪ್ರಕಾರ ಇದನ್ನು ನಂಬುವವರಿಗೆ ಕೃತಜ್ಞತೆಯೊಂದಿಗೆ ಸ್ವೀಕರಿಸಲು ಮತ್ತೆ ದೇವರಿಗೆ ಪ್ರಾರ್ಥಿಸಿ ಸ್ವೀಕರಿಸಲು ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದೇವರಿಗೆ ಕೃತಜ್ಞತೆಯೊಂದಿಗೆ ಮತ್ತೆ ಪ್ರಾರ್ಥನೆಯೊಂದಿಗೆ ಅದನ್ನು ಸ್ವೀಕರಿಸಬಹುದು ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸತ್ಯವನ್ನು ತಿಳಿದುಕೊಳ್ಳಿ ಎಂದು ದೇವರು ಹೇಳುತ್ತಾರೆ. ಏಕೆಂದರೆ ದೇವರು ಸೃಷ್ಟಿಸಿದ ಎಲ್ಲವೂ ಒಳ್ಳೆಯದು ಮತ್ತು ಅದನ್ನು ಕೃತಜ್ಞತೆಯಿಂದ ಸ್ವೀಕರಿಸಿದರೆ ನಿರಾಕಾರಿಯಾಗುವುದಿಲ್ಲ, ಏಕೆಂದರೆ ಅದು ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಿಂದ ಪವಿತ್ರವಾಗಿದೆ ಎಂದು ದೇವರ ವಾಕ್ಯವು ಹೇಳಲ್ಪಡುತ್ತದೆ. ಹೀಗೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಆಹಾರದ ನಿಯಮಗಳನ್ನು ಕೊಟ್ಟನು. ಆತನು ಅವುಗಳನ್ನ ಎಲ್ಲರಿಗೂ ನೀಡಲಿಲ್ಲ, ಅವುಗಳನ್ನು ಇಸ್ರಾಯೇಲರಿಗೆ ಮಾತ್ರ ಕೊಟ್ಟನು ಎಂದು ಹಲವರ ವಾದವಾಗಿದೆ. ಹೀಗೆ ಹೊಸ ಒಡಂಬಡಿಕೆಯ ಪ್ರಕಾರ ಎಲ್ಲರೂ ಏನು ಬೇಕಾದರೂ ಸೇವಿಸಬಹುದು. ಹಳೆಯ ಒಡಂಬಡಿಕೆಯ ಪ್ರಕಾರ ಹಂದಿ ಮಾಂಸವನ್ನ ಮಾತ್ರ ಸೇವಿಸಲು ಸಾಧ್ಯವಿಲ್ಲ. ಹಾಗೆ 1 ಕೊರಿಂಥರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಆದರೆ ಆಹಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾರದು, ತಿನ್ನದಿದ್ದರೆ ನಮಗೇನು ಕಡಿಮೆ ಇಲ್ಲ, ತಿಂದರೆ ನಮಗೆ ಹೆಚ್ಚಿಲ್ಲ. ಈ ವಾಕ್ಯದ ಪ್ರಕಾರ ಹಂದಿ ಮಾಂಸವನ್ನು ತಿನ್ನದಿದ್ದರೆ ನಮಗೇನು ಕಡಿಮೆ ಇಲ್ಲ, ಅದು ತಿಂದರೂ ನಮಗೇನು ಹೆಚ್ಚಿಲ್ಲ, ಯಾಕೆಂದರೆ ಆಹಾರವು ನಮ್ಮನ್ನ ದೇವರ ಸನ್ನಿಧಿಗೆ ಸೇರಿಸಲಾರದು ಎಂದು ಹೇಳುವುದರಿಂದ ಈ ವಾಕ್ಯದ ಪ್ರಕಾರ
ನೀವು ಹಂದಿ ಮಾಂಸ ತಿನ್ನುವುದಾದರೆ ನಮ್ಗಳ ಯಾವುದೇ ರೀತಿಯ ಅದರ ಬಗ್ಗೆ ಆಕ್ಷೇಪವಿಲ್ಲ. ತಿಂದಿಲ್ಲ ಎಂದರೂ ಕೂಡ ಯಾವುದೇ ರೀತಿಯ ನೀವು ಉತ್ತಮರಲ್ಲ. ಹಂದಿ ಮಾಂಸವನ್ನು ಸೇವನೆ ಮಾಡುವವರ ಬಗ್ಗೆ ಯಾವುದೇ ಕೀಳರಿಮೆ ಇಲ್ಲ. ಸೊ ಆಹಾರವು ನಿಮ್ಮ ಒಂದು ಐಚ್ಛಿಕ ವಿಷಯವಾಗಿರುವುದರಿಂದ ನಿಮಗೆ ಬೇಕಾಗಿರುವ ಆಹಾರ ಪದಾರ್ಥವನ್ನ ನೀವು ತೆಗೆದು ಸೇವಿಸಬಹುದು. ಈ ಒಂದು ಸಂಚಿಕೆಯಲ್ಲಿ ತಿಳಿಸಲ್ಪಟ್ಟ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ಇರುವ ಕೆಲವೊಂದು ದೇವರ ಆಜ್ಞೆಗಳನ್ನು ಅನುಸರಿಸುವವರು ನಂಬುವವರು ಇಂದಿಗೂ ಕೂಡ ಹಳೆ ಒಡಂಬಡಿಕೆಯ ಪ್ರಕಾರವೇ ಅವರು ಹಂದಿ ಮಾಂಸವನ್ನ ಸೇವಿಸುವುದಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರು ಆಜ್ಞಾಪಿಸಿದ್ದಾರೆಂದು ಆ ವಾದದ ಪ್ರಕಾರ ಹಂದಿ ಮಾಂಸವನ್ನು ಸೇವಿಸುವುದರಿಂದ ಯಾವುದೇ ರೀತಿಯ ತಕರಾರು ಕೂಡ ಇರುವುದಿಲ್ಲ. ಇದು ನಿಮಗೆ ಬಿಟ್ಟ ವಿಷಯವಾಗಿದೆ. ಪ್ರಿಯ ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಂಚಿಕೆ ನಿಮಗೆ ಉತ್ತಮವಾಗಿ ಆತ್ಮಿಕ ಜ್ಞಾನವು ಹೆಚ್ಚಿಸಲ್ಪಟ್ಟಿದೆ ಎಂದು ನಂಬುತ್ತಾ ಈ ಸಂಚಿಕೆಯನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ನೀವು ಫಾರ್ವರ್ಡ್ ಮಾಡಿ ನಮ್ಮ ಸೇವೆಯಲ್ಲಿ ನೀವು ಕೂಡ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇಂತಿ ನಿಮ್ಮ ಪ್ರೀತಿಯ ಸಹೋದರ ಜಾನ್ಮಧು. ಯೇಸು ಕ್ರಿಸ್ತನ ಸೇವೆಯಲ್ಲಿ ಸದಾಕಾಲವೂ ನಿಮ್ಮೊಟ್ಟಿಗೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.